ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಿಂಪಲ್ ಆದ ಗ್ರೇವಿ ಮಾಡೋದು ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅವರೆಕಾಯಿ ಸೀಸನ್ ಅಂದರೆ ಸಹಜವಾಗಿ ಎಲ್ಲರ ಮನೇಲಿ ಅವರೆಕಾಯಿ ಇರುತ್ತಲ್ವ. ಸೀಸನಲ್ಲಿ ತಿಂದರೆ ಒಂಥರ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅವರೆಕಾಯಿನ ಬಿಡಿಸ್ಬಿಟ್ಟು ಲೈಟಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಕಲೆ ಬರೋ ಥರ ಹುರ್ಕೊಂಡ್ರೆ ಗೊಜ್ಜು ಹೆಂಗೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಾವು ಹುರಿದಿಲ್ಲಾರ್ದೆ ಇದಕ್ಕಿನ ಬೇಳೆ ಸಾಂಬಾರೆಲ್ಲ ಮಾಡ್ತಾರೆ, ಅದಿಷ್ಟ ಆಗಲ್ಲ. ನಾನು ಈ ಥರ ಹುರಿದ್ಬಿಟ್ಟು ಮಾಡ್ಕೊತೀನಿ. ನೋಡಿ, ಬಿಸಿ ಇದೆ, ಹುರ್ಕೊಂಡಿದ್ದೀನಿ. ಕಡಲೆಬೀಜ, ಸಾಸಿವೆ, ಜೀರಿಗೆ, ಟೊಮಾಟೊ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಖಾರ, ಅರಿಶಿನ. ಸಿಂಪಲ್ ಟಿಪ್ಸ್ ಸ್ನೇಹಿತರೆ, ಇಷ್ಟೊಂದು ರುಚಿಯಾಗಿರುತ್ತೆ. ಒಂದ್ಸತಿ ನೀವು ಮಾಡಿ ಟ್ರೈ ಮಾಡಿ ತಿಂದ್ಬಿಟ್ಟು ಟೇಸ್ಟನ್ನು ನೋಡಿ ಅಂತ ಕೇಳ್ಕೊಬೋದು. ಇದು ಪೂರಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಸಜ್ಜೆ ರೊಟ್ಟಿ ಜೊತೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಜಜ್ಜಿರುವಂಥ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಟೊಮಾಟೊ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಬೆಳಿಗ್ಗೆ 5 ಗಂಟೆಗೆ ಮಾಡ್ತಾಯಿದ್ದೆ, ಹಾಗಾಗಿಬಿಟ್ಟು ಕಟ್ ಮಾಡಿಬಿಟ್ಟು ಟೊಮಾಟೋನ ಹಾಕಿದ್ದೀನಿ ಸ್ನೇಹಿತರೆ. ಎಲ್ಲರೂ ಮಲಗಿರ್ತಾರಲ್ಲ, ಮಿಕ್ಸಿ ರುಬ್ಬಾರ್ದು ಅಂತ. ನೀವು ಇದನ್ನ ಟೊಮಾಟೋನ ಪೇಸ್ಟನ್ನು ಮಾಡಿಬಿಟ್ಟು ಹಾಕ್ಕೊಳ್ಳಿ, ಅಷ್ಟೊಂದು ರುಚಿ ತುಂಬ ಚೆನ್ನಾಗಿರುತ್ತೆ. 1-2 ಟೊಮಾಟೊ ಮಿಕ್ಸಿ ಜಾರಲ್ಲಿ ಪೇಸ್ಟನ್ನು ಮಾಡ್ಕೊಂಡು ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇವಾಗ ಫ್ರೈ ಆಗ್ತಾ ಇದೆ ಅಲ್ವಾ. ಟೊಮಾಟೊ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸಾಫ್ಟ್ ಆಗುವವರೆಗೂ ಕೈ ಆಡಿಸ್ತಾನೆ ಇರಬೇಕು. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹುರಿದ್ಬಿಟ್ಟು ತೊಳೆದಿರುವಂಥ ಅವರೆಕಾಯಿನ ಹಾಕ್ಕೋಬೇಕು. ಅವರೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಎಣ್ಣೆಯಲ್ಲಿ ಟೊಮಾಟೊ, ಬೆಳ್ಳುಳ್ಳಿ, ಕರಿಬೇವೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ಅವರೆಕಾಯಿನ ಚೆನ್ನಾಗಿ ಹಾಕಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ಇಲ್ಲಿ ಬಳಸ್ತಾ ಇರೋದಂಥ ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರು ಮತ್ತು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇನ್ನೂ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಅವರೆಕಾಯಿ ಬೇಯಿಸ್ಕೋಬೇಕಲ್ವ, ಅದಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕುದಿ ಬರ್ತಾ ಇದೆ. ಅವರೆಕಾಯಿ ನೋಡಿದೆ ಬೇಯಿಸ್ಕೊಂಡಿದ್ದೀನಿ. ರುಬ್ಬಿರುವಂಥ ಕಡಲೆಬೀಜ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿರುವಂಥ ಕಡಲೆಬೀಜ ಹಾಕಿಬಿಟ್ಟು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆಬೀಜ ಹಾಕಿ. ನಾವು ಕಡಲೆಬೀಜ ಹಾಕೋದ್ರಿಂದ ನಾವು ಯಾವುದು ಪಲ್ಯ ಮಾಡಿದರೂ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ. ಮತ್ತು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂದರೆ ಅವರೆಕಾಯಿ ಗೊಜ್ಜು ಚಪಾತಿ, ಜೋಳದ ರೊಟ್ಟಿ, ಪೂರಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ತಿನ್ಬೋದು ಸ್ನೇಹಿತರೆ. ಅಷ್ಟು ರುಚಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಕಡಲೆಬೀಜ ಹಾಕೋದ್ರಿಂದ ನಮಗೆ ತುಂಬ ರುಚಿಯಾಗಿರುತ್ತೆ. ಕಡಲೆಬೀಜ ಬಳಸೋದ್ರಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ. ಚಪಾತಿ, ಪೂರಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಮಾಡುವಂಥ ಸ್ವಲ್ಪ ಯಾವಾಗಾದರೂ ಅವರೆಕಾಯಿ ಸಾಂಬಾರನ್ನ ಮಾಡಿದರೆ, ಗ್ರೇವಿ ಮಾಡಿದರೆ ಲೈಟಾಗಿ ಹುರ್ಕೊಳ್ಳಿ ಸ್ನೇಹಿತರೆ. ತುಂಬ ರುಚಿಕರವಾದ ಟೇಸ್ಟಿಯಾದ ಅವರೆಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.